13 ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಇಬ್ಬರು ಆರೋಪಿಗಳನ್ನ ಈಗ ಬಂಧಿಸಿದ್ದಾರೆ ಪೊಲೀಸರು. ಆರೋಪಿ ಗುರುಮೂರ್ತಿ, ಗೋಪಾಲಕೃಷ್ಣ ಬಂಧಿತರು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇಬ್ಬರು ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡೇಟು ಹೊಡೆದಿದ್ದಾರೆ. ಮೊನ್ನೆ ರಾತ್ರಿ ಅರಕೆರೆ ಶಾಂತಿ ನಿಕೇತನ್ ಬಡಾವಣೆಯಿಂದ ಕಿಡ್ನಾಪ್ ಮಾಡಿದ್ರು. ಟ್ಯೂಷನ್ನಿಂದ ಬರ್ತಾ ಇದ್ದಂತ ಹುಡುಗನನ್ನ ನಿಶ್ಚಿತ್ ಅನ್ನುವಂತ ಹುಡುಗ ಕಿಡ್ನಾಪ್ ಆಗಿ ಕೊಲೆ ಆಗಿದ್ದಾನೆ. ಈಗ ಕಿಡ್ನಾಪ್ ಮಾಡಿ ಬಾಲಕನ ಪೋಷಕರಿಗೆ ಕರೆ ಮಾಡಿದ್ದಾರೆ. 5 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ. 13 ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಲಾಗಿದೆ. ಈಗ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕರೆ ಮಾಡಿ 5 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಕಿಡ್ನಾಪರ್ಸ್. ನಿನ್ನೆ ಕಗ್ಲಿಪುರ ರಸ್ತೆ ಬಳಿ ಮೃತದೇಹ ಪತ್ತೆಯಾಗಿದೆ. 13 ವರ್ಷದ ಬಾಲಕ ಟ್ಯೂಷನ್ಗೆ ಹೋಗಿದ್ದ. 7:30ಗೆ ಟ್ಯೂಷನ್ನಿಂದ ಬರಬೇಕು, ಬಂದಿಲ್ಲ. 8 ಗಂಟೆಯಾಗಿದೆ. ಪೋಷಕರಿಗೆ ಆತಂಕ. ಆನಂತರದಲ್ಲಿ ಹುಡುಕಾಡಿದ್ರು, ಯಾರ್ಯಾರಿಗೂ ಫೋನ್ ಮಾಡಿದ್ರು, ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರನ್ನೂ ವಿಚಾರಿಸಿದ್ರು, ಟೀಚರ್ಸ್ ಅನ್ನ ವಿಚಾರಿಸಿದ್ರು. ಆನಂತರದಲ್ಲಿ ಸೈಕಲ್ ಪತ್ತೆ ಆಯ್ತು. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರಿಗೆ ಯಾವಾಗ ಗೊತ್ತಾಯ್ತು ಈ ಕಿಡ್ನಾಪರ್ಸ್ ಆತನನ್ನ ಕೊಲೆ ಮಾಡಿದ್ದಾರೆ, ಆನಂತರ ಬಿಸಾಡಿದ್ದಾರೆ. ಹದಿಮೂರು ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಇಬ್ಬರು ಆರೋಪಿಗಳನ್ನ ಈಗ ಬಂಧಿಸಿದ್ದಾರೆ ಪೊಲೀಸರು. ಆರೋಪಿ ಗುರುಮೂರ್ತಿ, ಗೋಪಾಲಕೃಷ್ಣ ಬಂಧಿತರು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇಬ್ಬರು ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡೇಟು ಹೊಡೆದಿದ್ದಾರೆ. ಮೊನ್ನೆ ರಾತ್ರಿ ಅರಕೆರೆ ಶಾಂತಿ ನಿಕೇತನ್ ಬಡಾವಣೆಯಿಂದ ಕಿಡ್ನಾಪ್ ಮಾಡಿದ್ರು. ಟ್ಯೂಷನ್ನಿಂದ ಬರ್ತಾ ಇದ್ದಂತ ಹುಡುಗನನ್ನ ನಿಶ್ಚಿತ್ ಅನ್ನುವಂತ ಹುಡುಗ ಕಿಡ್ನಾಪ್ ಆಗಿ ಕೊಲೆ ಆಗಿದ್ದಾನೆ. ಈಗ ಕಿಡ್ನಾಪ್ ಮಾಡಿ ಬಾಲಕನ ಪೋಷಕರಿಗೆ ಕರೆ ಮಾಡಿದ್ದಾರೆ. 5 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ. 13 ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಲಾಗಿದೆ. ಈಗ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕರೆ ಮಾಡಿ 5 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಕಿಡ್ನಾಪರ್ಸ್. ನಿನ್ನೆ ಕಗ್ಲಿಪುರ ರಸ್ತೆ ಬಳಿ ಮೃತದೇಹ ಪತ್ತೆಯಾಗಿದೆ. 13 ವರ್ಷದ ಬಾಲಕ ಟ್ಯೂಷನ್ಗೆ ಹೋಗಿದ್ದ. 7:30ಗೆ ಟ್ಯೂಷನ್ನಿಂದ ಬರಬೇಕು, ಬಂದಿಲ್ಲ. 8 ಗಂಟೆಯಾಗಿದೆ. ಪೋಷಕರಿಗೆ ಆತಂಕ. ಆನಂತರದಲ್ಲಿ ಹುಡುಕಾಡಿದ್ರು, ಯಾರ್ಯಾರಿಗೂ ಫೋನ್ ಮಾಡಿದ್ರು, ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರನ್ನೂ ವಿಚಾರಿಸಿದ್ರು, ಟೀಚರ್ಸ್ ಅನ್ನ ವಿಚಾರಿಸಿದ್ರು. ಆನಂತರದಲ್ಲಿ ಸೈಕಲ್ ಪತ್ತೆ ಆಯ್ತು. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರಿಗೆ ಯಾವಾಗ ಗೊತ್ತಾಯ್ತು ಈ ಕಿಡ್ನಾಪರ್ಸ್ ಆತನನ್ನ ಕೊಲೆ ಮಾಡಿದ್ದಾರೆ, ಆನಂತರ ಬಿಸಾಡಿದ್ದಾರೆ. ಹದಿಮೂರು ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಇಬ್ಬರು ಆರೋಪಿಗಳನ್ನ ಈಗ ಬಂಧಿಸಿದ್ದಾರೆ ಪೊಲೀಸರು. ಆರೋಪಿ ಗುರುಮೂರ್ತಿ, ಗೋಪಾಲಕೃಷ್ಣ ಬಂಧಿತರು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇಬ್ಬರು ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡೇಟು ಹೊಡೆದಿದ್ದಾರೆ. ಮೊನ್ನೆ ರಾತ್ರಿ ಅರಕೆರೆ ಶಾಂತಿ ನಿಕೇತನ್ ಬಡಾವಣೆಯಿಂದ ಕಿಡ್ನಾಪ್ ಮಾಡಿದ್ರು. ಟ್ಯೂಷನ್ನಿಂದ ಬರ್ತಾ ಇದ್ದಂತ ಹುಡುಗನನ್ನ ನಿಶ್ಚಿತ್ ಅನ್ನುವಂತ ಹುಡುಗ ಕಿಡ್ನಾಪ್ ಆಗಿ ಕೊಲೆ ಆಗಿದ್ದಾನೆ. ಈಗ ಕಿಡ್ನಾಪ್ ಮಾಡಿ ಬಾಲಕನ ಪೋಷಕರಿಗೆ ಕರೆ ಮಾಡಿದ್ದಾರೆ. 5 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ. 13 ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಲಾಗಿದೆ. ಈಗ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕರೆ ಮಾಡಿ 5 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಕಿಡ್ನಾಪರ್ಸ್. ನಿನ್ನೆ ಕಗ್ಲಿಪುರ ರಸ್ತೆ ಬಳಿ ಮೃತದೇಹ ಪತ್ತೆಯಾಗಿದೆ. 13 ವರ್ಷದ ಬಾಲಕ ಟ್ಯೂಷನ್ಗೆ ಹೋಗಿದ್ದ. 7:30ಗೆ ಟ್ಯೂಷನ್ನಿಂದ ಬರಬೇಕು, ಬಂದಿಲ್ಲ. 8 ಗಂಟೆಯಾಗಿದೆ. ಪೋಷಕರಿಗೆ ಆತಂಕ. ಆನಂತರದಲ್ಲಿ ಹುಡುಕಾಡಿದ್ರು, ಯಾರ್ಯಾರಿಗೂ ಫೋನ್ ಮಾಡಿದ್ರು, ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರನ್ನೂ ವಿಚಾರಿಸಿದ್ರು, ಟೀಚರ್ಸ್ ಅನ್ನ ವಿಚಾರಿಸಿದ್ರು. ಆನಂತರದಲ್ಲಿ ಸೈಕಲ್ ಪತ್ತೆ ಆಯ್ತು. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರಿಗೆ ಯಾವಾಗ ಗೊತ್ತಾಯ್ತು ಈ ಕಿಡ್ನಾಪರ್ಸ್ ಆತನನ್ನ ಕೊಲೆ ಮಾಡಿದ್ದಾರೆ, ಆನಂತರ ಬಿಸಾಡಿದ್ದಾರೆ. ಹದಿಮೂರು ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಇಬ್ಬರು ಆರೋಪಿಗಳನ್ನ ಈಗ ಬಂಧಿಸಿದ್ದಾರೆ ಪೊಲೀಸರು. ಆರೋಪಿ ಗುರುಮೂರ್ತಿ, ಗೋಪಾಲಕೃಷ್ಣ ಬಂಧಿತರು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ.
ಇಬ್ಬರು ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡೇಟು ಹೊಡೆದಿದ್ದಾರೆ. ಮೊನ್ನೆ ರಾತ್ರಿ ಅರಕೆರೆ ಶಾಂತಿ ನಿಕೇತನ್ ಬಡಾವಣೆಯಿಂದ ಕಿಡ್ನಾಪ್ ಮಾಡಿದ್ರು. ಟ್ಯೂಷನ್ನಿಂದ ಬರ್ತಾ ಇದ್ದಂತ ಹುಡುಗನನ್ನ ನಿಶ್ಚಿತ್ ಅನ್ನುವಂತಹ ಹುಡುಗ ಕಿಡ್ನಾಪ್ ಆಗಿ ಕೊಲೆ ಆಗಿದ್ದಾನೆ. ಈಗ ಕಿಡ್ನಾಪ್ ಮಾಡಿ ಬಾಲಕನ ಪೋಷಕರಿಗೆ ಕರೆ ಮಾಡಿದ್ದಾರೆ. 5 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ. 13 ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಲಾಗಿದೆ. ಈಗ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕರೆ ಮಾಡಿ 5 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಕಿಡ್ನಾಪರ್ಸ್. ನಿನ್ನೆ ಕಗ್ಲಿಪುರ ರಸ್ತೆ ಬಳಿ ಮೃತದೇಹ ಪತ್ತೆಯಾಗಿದೆ. 13 ವರ್ಷದ ಬಾಲಕ ಟ್ಯೂಷನ್ಗೆ ಹೋಗಿದ್ದ. 7ವರೆಗೆ ಟ್ಯೂಷನ್ನಿಂದ ಬರಬೇಕು, ಬಂದಿಲ್ಲ. 8 ಗಂಟೆಯಾಗಿದೆ. ಪೋಷಕರಿಗೆ ಆತಂಕ. ಆನಂತರದಲ್ಲಿ ಹುಡುಕಾಡಿದ್ರು, ಯಾರ್ಯಾರಿಗೂ ಫೋನ್ ಮಾಡಿದ್ರು, ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರನ್ನೂ ವಿಚಾರಿಸಿದ್ರು, ಟೀಚರ್ಸ್ ಅನ್ನ ವಿಚಾರಿಸಿದ್ರು. ಆನಂತರದಲ್ಲಿ ಸೈಕಲ್ ಪತ್ತೆ ಆಯ್ತು. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರಿಗೆ ಯಾವಾಗ ಗೊತ್ತಾಯ್ತು ಈ ಕಿಡ್ನಾಪರ್ಸ್ ಆತನನ್ನ ಕೊಲೆ ಮಾಡಿದ್ದಾರೆ, ಆನಂತರ ಬಿಸಾಡಿದ್ದಾರೆ. ಹದಿಮೂರು ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಇಬ್ಬರು ಆರೋಪಿಗಳನ್ನ ಈಗ ಬಂಧಿಸಿದ್ದಾರೆ ಪೊಲೀಸರು. ಆರೋಪಿ ಗುರುಮೂರ್ತಿ, ಗೋಪಾಲಕೃಷ್ಣ ಬಂಧಿತರು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇಬ್ಬರು ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡೇಟು ಹೊಡೆದಿದ್ದಾರೆ. ಮೊನ್ನೆ ರಾತ್ರಿ ಅರಕೆರೆ ಶಾಂತಿ ನಿಕೇತನ್ ಬಡಾವಣೆಯಿಂದ ಕಿಡ್ನಾಪ್ ಮಾಡಿದ್ರು. ಟ್ಯೂಷನ್ನಿಂದ ಬರ್ತಾ ಇದ್ದಂತ ಹುಡುಗನನ್ನ ನಿಶ್ಚಿತ್ ಅನ್ನುವಂತ ಹುಡುಗ ಕಿಡ್ನಾಪ್ ಆಗಿ ಕೊಲೆ ಆಗಿದ್ದಾನೆ. ಈಗ ಕಿಡ್ನಾಪ್ ಮಾಡಿ ಬಾಲಕನ ಪೋಷಕರಿಗೆ ಕರೆ ಮಾಡಿದ್ದಾರೆ. 5 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ. 13 ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಲಾಗಿದೆ. ಈಗ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕರೆ ಮಾಡಿ 5 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಕಿಡ್ನಾಪರ್ಸ್. ನಿನ್ನೆ ಕಗ್ಲಿಪುರ ರಸ್ತೆ ಬಳಿ ಮೃತದೇಹ ಪತ್ತೆಯಾಗಿದೆ. 13 ವರ್ಷದ ಬಾಲಕ ಟ್ಯೂಷನ್ಗೆ ಹೋಗಿದ್ದ. 7ವರೆಗೆ ಟ್ಯೂಷನ್ನಿಂದ ಬರಬೇಕು, ಬಂದಿಲ್ಲ. 8 ಗಂಟೆಯಾಗಿದೆ. ಪೋಷಕರಿಗೆ ಆತಂಕ. ಆನಂತರದಲ್ಲಿ ಹುಡುಕಾಡಿದ್ರು, ಯಾರ್ಯಾರಿಗೂ ಫೋನ್ ಮಾಡಿದ್ರು, ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರನ್ನೂ ವಿಚಾರಿಸಿದ್ರು, ಟೀಚರ್ಸ್ ಅನ್ನ ವಿಚಾರಿಸಿದ್ರು. ಆನಂತರದಲ್ಲಿ ಸೈಕಲ್ ಪತ್ತೆ ಆಯ್ತು. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರಿಗೆ ಯಾವಾಗ ಗೊತ್ತಾಯ್ತು ಈ ಕಿಡ್ನಾಪರ್ಸ್ ಆತನನ್ನ ಕೊಲೆ ಮಾಡಿದ್ದಾರೆ, ಆನಂತರ ಬಿಸಾಡಿದ್ದಾರೆ.